ಅಣ್ಣ ನಾಳೆ ರಾತ್ರಿ ಪಾರ್ಟಿಗೆ ಹೋಗೋಣ. ಏ ಇಲ್ಲಿ ನಾಳೆ ಹಬ್ಬ ಐತ್ ಮಾರ್ಯ, ರಾತ್ರಿ ಹೊರಗೆ ಬೀಳ್ಬೇಡ್ದು ನಾನು. ಯಾಕಣ್ಣ? ಏನು ನಾಳೆ ಚಂದಮಾಮ ನೋಡ್ಬೇಡ್ಲಿ. ಯಾಕಣ್ಣ? ಐ ನಿಂಗೆ ಗೊತ್ತಿಲ್ಲ? ಇಲ್ಲ. ಸರಿ ನಿಂಗೆ ಒಂದು ಸ್ಟೋರಿ ಹೇಳ್ತೇನೆ. ಭಾಳ ವರ್ಷದಿಂದ ದೇವ್ಲೋಕದಾಗ ಒಂದು ಗೆಟ್ ಟುಗೆದರ್ ನಡೆಯತ್ತಿತ್ತಂತೆ. ಎಲ್ಲ ದೇವ್ಲೋಕ ಬಂದು ಆ ಟೈಮ್ದಾಗ ಪ್ರಿಪ್ರೇಷನ್ ಭಾಳ ಜೋರ್ದಾರ್ ಆಗೈತಂತ. ಭಾಳ ವೆರೈಟಿದ ಫುಡ್ ಎಲ್ಲ ಮಾಡಿಸಿದ್ರೆ ಅವಾಗೈತಲ್ಲ ಗಣಪ, ಆ ವೆರೈಟಿ ಆಫ್ ಫುಡ್ಸ್ ನೋಡಿ ತಿನ್ನೋದು ಬಿಟ್ರು. ಏನೂ ಉಳಿಸ್ಲಿಲ್ಲ ಅಂತ. ಟೇಬಲ್ದಾಗ ಏನೇನು ವೆರೈಟಿ ಇದ್ವಲ್ಲ ಎಲ್ಲ ತಿಂದ್ಬಿಟ್ರು. ಅವಾಗ ಅವ್ರದ್ದು ಹೊಟ್ಟೆ ತಲ ತಿಂದು ದಪ್ಪ ಆಗ್ಬಿಡ್ತಂತೆ. ಅದನ್ನ ನೋಡಿ ಮಂದಿ ಎಲ್ಲಿ ನಕ್ ಬಿಡ್ತಾರಂತ ಹೇಳಿ ಅವ್ರು ಒಂದು ಕಾರ್ನರ್ದಾಗ ಆಡ್ಕೊಂಡು ಕುಂತಿದ್ರು, ಕಾಯತ್ತಿದ್ರು ಎಲ್ಲರೂ ಹೋದ್ಮೇಲೆ ಹೊರಗೆ ಬೀಳೋಣ. ಹಂಗೆ ಕಾಯ್ಕೊಂಡು ಸಂಜೆ ಆಗ್ಬಿಡ್ತು. ಎಲ್ಲ ದೇವಲೋಕಲ್ಲಿ ಅಂತ ಬೇರೆ ಕಡೆ ಹೋಗ್ಬಿಟ್ರು. ಅವ್ರು ಏನು ಮಾಡಿದ್ರು, ಆ ಟೈಮ್ದಾಗ ಹೊರಗೆ ಬೀಳಕ್ಕೆ ನೋಡಿದಾಗ ಅಚಾನಕ್ ಮ್ಯಾಲಿಂತ್ರ ಯಾರೋ ನಕ್ಕಂಗೆ ಅನಿಸ್ತಂತ. ಯಾರಪ್ಪ ಅಂತ ಆಜು ಬಾಜು ನೋಡಿ ಮ್ಯಾಲೆ ನೋಡ್ದಾಗ ಗೊತ್ತಾಗ್ತ ಚಂದಮಾಮ ಗಣಪನ ಹೊಟ್ಟಿ ನೋಡಿ ನಗಾತ್ ಬಿಟ್ಟಿದ್ರು. ಅದ್ರಲ್ಲಿ ಸಿಟ್ಟು ಬಂದ ಗಣಪ ಶಾಪ ಹಾಕ್ಬಿಟ್ರೆ, ಈಗ್ಲಿಂತ್ರ ನೀ ಜೀವನದಾಗ ಯಾರಿಗೂ ಕಾಣಿಸಂಗಿಲ್ಲ ಅಂತ. ಚಂದಮಾಮ ಹೆದ್ರಿ ಗಣಪ ಕೈ ಮುಗ್ಯಾತ್ರ, ಹೇಳತ್ರ ನಾ ಜೀವನದಾಗ ಇಂಥ ತಪ್ಪು ಮಾಡಂಗಿಲ್ಲ ಅಂತೇಳಿ. ಗಣಪದು ಆ ಟೈಮ್ದಾಗ ಸಿಟ್ಟು ಅದ್ರ ಕೇಳತ್ತ. ಅವ್ರು ತಾನು ಶಾಪ ಕೊಟ್ಟಿದ್ದ ತಪ್ಪಾಗೈತೆ ಅಂತ ಹೇಳಿ ಹೊಳ್ಳಿ ಏನಂದ್ರೆ, ಈಗ್ಲಿಂತ್ರ ನೀ ಕಾಣಿಸ್ತಿ ಮಂದಿಗೆ, ಆದ್ರೆ ಹಂತಕ್ಕೆ ನಿನ್ ಬೆಳಕು ಹೋಗ್ತಿರ್ತೈತಿ, ಹಂತಕ್ಕೆ ನಿನ್ ಬೆಳಕು ಜಾಸ್ತಿನೂ ಆಗ್ತಿರ್ತೈತಿ. ಅವಾಗ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಕಾನ್ಸೆಪ್ಟ್ ಬಂತು. ಮತ್ತು ಗಣಪತಿ ಚತುರ್ಥಿ ದಿನ ಮಂದಿ ಅವಾಗ್ಲಿಂತ್ರ ಗಣಪಗೆ ನೋಡೋದು ಬಿಟ್ರು. ಮತ್ತಿಂಥ ವಿಡಿಯೋಸಿಗೆ ಫಾಲೋ ಮಾಡಿರಿ ಕ್ಲಾಸಿಕ್ ವೈಬ್.